ನೋಡ್ದೆ ಓದ್ಬಿಟ್ಟು ಊರಾಗಿದ್ರೆ ಏನು ಪ್ರಯೋಜನ? ನೋಡ್ದೆ ನಿಮ್ಮ ಸ್ವಂತ ಮಾವನೇ ನಿಂಗೆ ಹೆಣ್ಣು ಕೊಡೋದಿರ್ಲಿ, ನಿನ್ನ ಮೇಲೆ ಎಂತೆಂಥ ಮಾತುಗಳು ಮಾತಾಡ್ತಾನೆ. ಇವೆಲ್ಲ ಬೇಕಾ? ಇವೆಲ್ಲ ನಾನು ಕೇಳಿಸ್ಕೊಂಬೇಕಾ? ಆ ಕೆಲ್ಸಕ್ಕೆ ಹೋದ್ರೇ ಒಂದು ಬೆಲೆ ಅಪ್ಪಯ್ಯ. ಏನು ಮಾಡೋದು ಏನೋ, ನೀನು ಹೇಳೋದು ಮಾತು ಕೇಳಂಗಿಲ್ಲ, ಈ ಜನಗಳ ಬಾಯಿಗೆ ಬೀಗ ಹಾಕಂಗಿಲ್ಲ. ಆದ್ರಾಗ ನಾನು ಕೋಳಿಯೇ ಒತ್ತಿನೇ ಹೋಗಿ ಇದ್ಕೊಂಡು ಕತ್ಲಾದ್ರೂ ಬರಿಲ್ಲ. ನಾನು ಏನು ಮಾಡಿ ಹಾಳಾಗಿ ಹೋಗೋದ? ಮೊನ್ನೆ ಕರಿ ಕೋಳಿ, ಇವತ್ತು ಕೆಂಪು ಕೋಳಿ. ಅವ್ರ ಹೊಟ್ಟೆ ಉರಿದು ಹೋಯ್ತು, ಅವ್ರ ಎಗ್ರು ಹೋಯ್ತು, ಅವ್ರ ಮಾಕು ಮುಚ್ಚು ಹೋಯ್ತು. ಹೋಗು ಅಂದಂಗೆ ಇವತ್ತು ಮಹಿಳಾ ದಿನಾಚರಣೆ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಹೇಳಿದ್ದು ಇವಾಗೆಲ್ಲನೂ ಡೈಲಾಗ್ಗಳು ಆಯಿತಾ. ನನ್ನ ಕನ್ನಡದ ಮೊದಲನೇದಾಗಿ ಕನ್ನಡದಲ್ಲಿ ಮಾಡಿರೋಂಥ ಒಂದು ಸಿನಿಮಾ ನಂದು. ಅದು ಮೊದಲನೇ ಸಿನಿಮಾ ಡೆಲ್ಟಾ ರಿಲೀಸ್ ಆಗಿದೆ. ಇನ್ನೊಂದು ಖುಷಿ ಏನಂದರೆ ಇನ್ಸ್ಟಾಗ್ರಾಮಾಗ ನನಗೆ 100K ಫಾಲೋವರ್ಸ್ ಕಂಪ್ಲೀಟ್ ಆಗವ್ರೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವದಿಂದ ಮಾತ್ರ ಅಂತ ಹೇಳ್ತೀನಿ ನಿಜವಾಗಿ. ಇವತ್ತೇ ಹೋಗ್ರೆ ಈ ಒಂದು ಸುಸಂದರ್ಭದಾಗ ನಾನು ಆ್ಯಕ್ಟಿಂಗ್ ಮಾಡಿರೋಂಥ, ನಾನು ಅಭಿನಯಿಸಿರೋಂಥ ಒಂದು ಡೆಲ್ಟಾ ಸಿನಿಮಾ ಬಂದದೆ. ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ನಿಮ್ಮ ಶಿಲ್ಪ ಯೂಟ್ಯೂಬ್ ಚಾನಲ್, ತಿರ್ಗಾ ಪರ್ವ ಫಿಲಿಮ್ಸ್ ಯೂಟ್ಯೂಬ್ ಚಾನಲಾಗ ವಿಡಿಯೋ ಅದೇ. ದಯವಿಟ್ಟು ಹೋಗಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರೆ. ನಿಮ್ಮ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ನಮ್ಮ ಒಂದು ನಿಮಗೆ ಕೊಡೋವಂಥ ಮನರಂಜನೆ ಆಗಿರ್ಬೋದು, ಏನೇ ಒಂದು ಸಂದೇಶ ಆಗಿರ್ಬೋದು, ನಾವು ಸದಾ ನಿಮಗೋಸ್ಕರ ಮಾಡ್ತಾ ಇರ್ತೀರಿ. ಈ ಒಂದು ಚಿತ್ರನ ನಿಮ್ಮ ಮಡಲ್ಗೆ ಹಾಕಿದ್ದೀರಿ ಕರ್ನಾಟಕದ ಜನತೆ. ದಯವಿಟ್ಟು ಎಲ್ಲರನ್ನು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅವ್ನು ಕೆಲ್ಸಕ್ಕೆ ಹೋಗಂಗಿದ್ದಿದ್ರೆ ಅವ್ನ ಫ್ರೆಂಡ್ಗಳ ಜೊತೆಗೆ ಓದ್ತಾ ಇದ್ನು ಕೆಲ್ಸಕ್ಕೆ. ಅವ್ನ ತಲೆಗೆ ಏನದೇ ಏನೋ, ಅವ್ನ ತಲೆಗೆ ಏನದೆ KG ಮಣ್ಣದೆ. ಜವಾಬ್ದಾರಿ ಹಂಗೆ ಇದ್ರೆ ಯಾರು ಕೊಡ್ತಾರೆ ಅಣ್ಣ? ಜವಾಬ್ದಾರಿ ಅನ್ನೋದ ಹೇಳ್ಕೊಟ್ರೆ ಬರ್ತದೇನಣ್ಣ? ನಾನು ಬೀಳೋ ಬಾದಿಗ್ಲ ಅವ್ನಿಗೆ ತಿಳಿದೇನ? ಊರಾಗ ಗಲಾಟೆ ಮಾಡ್ಯಂದು ಪೈಲ್ ಬಿದ್ದೊಂದು ಆ ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊನಲ್ಲ, ಅದು 3 ವರ್ಷ 3 ದಾರಿ ಇಟ್ಕೊಂಡವನೆ. ಎಲ್ಲಾರ್ಗೂ ಒಂದೇ ತಲೆ ಇರ್ತದೇನಣ್ಣ? ನನ್ನ ಮಗನು ಓದೋದ್ರಾಗ ಬಿಟ್ರೆ ಇನ್ನೆಲ್ಲಾದ್ರಾಗೂ ಹುಷಾರೇ ಕಲ್ದಿರು. ಏನು ಹುಷಾರು? ಒತ್ತಿನ ಹೋದ್ರೆ ಸಂಧ್ಯಾಗ ಬರ್ತಾನಂತೆ ಮನಿಕೆ. ನನ್ನ ಮಗನ ಯಾರು ಸುದ್ದಿಕ್ಕೂ ಹೋಗಲ್ಲ. ನನ್ನ ಮಗನಂತ ಓನಲ್ಲ, ನೀನ್ ಕಲ್ದಿರಿರು. ಏನೇನೋ ಹೇಳ್ಬೇಡ. ಯಾರು ನೋಡ್ತಾರೆ? ಜನರ ಬಾಯಿಗೆ ಏನ್ ಬಂದದೆ? ಜನಗಳೇನೋ ಅಂತಾರೆ, ಏನ್ ಮಾಡ? ನೀನು ಮಗನ ಮಾತು ಬಿಟ್ಕೊಡಲ್ಲ. ನೀನಾಯ್ತು ಅವನಾಯ್ತು, ನನ್ ಕ್ಯಾಕ್ ಬರ್ತೀನಮ್ಮ.